ನಮಸ್ತೆ, ನಾನು ನಿಮ್ಮ ಸಿದ್ಧ ಕಸ್ತೂರಿ ತನಯ. ಇವತ್ತು ವ್ಯವಹಾರ ಅಧ್ಯಯನದ ಹಣಕಾಸಿನ ನಿರ್ವಹಣೆ ಪಾಠದ 1 ಮತ್ತು 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇದಾಗಿ, ವ್ಯವಹಾರದ ಹಣಕಾಸು. ವ್ಯವಹಾರದ ಚಟುವಟಿಕೆಗಳನ್ನು ನಡೆಸಲು ಬೇಕಾಗುವಂತಹ ಹಣಕಾಸನ್ನು ನಾವು ವ್ಯವಹಾರದ ಹಣಕಾಸು ಅಂತ ಕರಿತೀವಿ. ಇನ್ನೊಂದು, ಹಣಕಾಸು ನಿರ್ವಹಣೆಯ ಪ್ರಾಥಮಿಕ ಉದ್ದೇಶ ಏನು? ಸಂಸ್ಥೆಯ ಸಂಪತ್ತನ್ನು ಗರಿಷ್ಠಗೊಳಿಸುವುದು ಅಂತ ಹೇಳ್ಬೋದು. ಸಂಗ್ರಹಿಸಿದ ಹಣಕಾಸಿನ ವೆಚ್ಚ ಕಡಿಮೆ ಮಾಡುವುದು ಅಥವಾ ನಷ್ಟ ಭಯ ನಿಯಂತ್ರಣ ಮಾಡುವುದು ಅಂತ ಹೇಳ್ತೀವಿ. ಹಣಕಾಸಿನ ನಷ್ಟ ಭಯದ ಅರ್ಥ ಅಂದ್ರೆ ಹೂಡಿಕೆ ಮಾಡಿದ ಹಣ ಕಳೆದುಕೊಳ್ಳುವ ಅಥವಾ ನಿರೀಕ್ಷಿತ ಲಾಭವನ್ನ ಪಡೆಯದಿರುವ ಒಂದು ಅಪಾಯ. ಇನ್ನೊಂದು, ಆರಂಭಿಕ ವೆಚ್ಚಗಳು ಏನು? ನಿಧಿ ಸಂಗ್ರಹಿಸುವ ಕಾರ್ಯವು ಕೂಡ ಕೆಲವೊಂದಿಷ್ಟು ವೆಚ್ಚಗಳನ್ನು ಒಳಗೊಂಡಿದೆ. ಅಂತ ವೆಚ್ಚಗಳನ್ನು ನಾವು ಆರಂಭಿಕ ವೆಚ್ಚಗಳು ಅಂತ ಕರಿತೀವಿ. ಇನ್ನೊಂದು, ಇಲ್ಲಿ ಸ್ಥಿರ ಆಸ್ತಿಗಳು ಅಂತ ಬರ್ತದೆ. ಏನು? 1 ವರ್ಷಕ್ಕಿಂತ ಹೆಚ್ಚು ಅಥವಾ ದೀರ್ಘಾವಧಿಯಾಗಿ ವ್ಯವಹಾರದಲ್ಲಿಯೇ ಉಳಿಯುವಂತ ಆಸ್ತಿಗಳು ಅಂತ ನಾವು ಕರಿತೀವಿ. ಅವಕ್ಕೆ ಉದಾಹರಣೆ ಹೇಳ್ಬೇಕಪ್ಪ ಅಂತಂದ್ರೆ ಕಟ್ಟಡ, ಭೂಮಿ, ಯಂತ್ರ. ಸೊ ಈ ರೀತಿ ಉದಾಹರಣೆಗಳನ್ನು ನಾವು ಕೊಡ್ಬೋದು. ಇನ್ನು ಚರಾಸ್ತಿ ಉದಾಹರಣೆ ಕೊಡಿ, ಅಥವಾ ಚರಾಸ್ತಿ ಅಂದರೇನು ಅಂತ ಕೇಳ್ಯಾರ. ಚರಾಸ್ತಿಗಳಂತಂದ್ರೆ ದೈನಂದಿನ ಚಟುವಟಿಕೆಗಳಲ್ಲಿ ನಗದು ಅಥವಾ ನಗದಿಗೆ ಸಮಾನವಾದವುಗಳು ಅಥವಾ 1 ವರ್ಷದೊಳಗೆ ಪರಿವರ್ತನೆ ಆಗುವ ಆಸ್ತಿಗಳು ಅಂತ ನಾವು ಕರಿತೀವಿ. ಅವಕ್ಕೆ ನಾವು ಚರಾಸ್ತಿಗಳು ಅಂತ ಕರಿತೀವಿ. ಅವಕ್ಕೆ ಉದಾಹರಣೆಗಳಂತಂದ್ರೆ ಇಲ್ಲಿ ದಾಸ್ತಾನು ಹೇಳ್ಬೋದು, ಸಾಲ ಹೇಳ್ಬೋದು, ಅಥವಾ ಬ್ಯಾಂಕಿನಲ್ಲಿರುವ ನಗದು, ಕೈಯಲ್ಲಿರುವ ನಗದು ಅಂತ ಹೇಳ್ಬೋದು. ಇನ್ನು ಚಾಲ್ತಿ ಹೊಣೆಗಾರಿಕೆ ಅಂದ್ರೇನು? 1 ವರ್ಷದೊಳಗೆ ಪಾವತಿಸಬೇಕಾದ ಅಲ್ಪಾವಧಿ ಹಣಕಾಸಿನ ಬಾಧ್ಯತೆಗಳು ಅಂತ ಕರಿತೀವಿ. ಇನ್ನೊಂದು, ಕಾರ್ಯಶೀಲ ಬಂಡವಾಳ. ವ್ಯವಹಾರ ದೈನಂದಿನ ಕಾರ್ಯಾಚರಣೆಗಳನ್ನು ನಿರ್ವಹಿಸಲು ಅಗತ್ಯವಿರುವ ಬಂಡವಾಳವನ್ನು ನಾವು ಕಾರ್ಯಶೀಲ ಬಂಡವಾಳ ಅಂತ ಕರಿತೀವಿ. ಇನ್ನೊಂದು, ನಿವ್ವಳ ಕಾರ್ಯಶೀಲ ಬಂಡವಾಳವನ್ನ ಹೇಗೆ ಲೆಕ್ಕ ಹಾಕ್ತೀರಿ? ಸೂತ್ರ ಅಂತ ಕೇಳ್ಯಾರ. ಏನ್ ಹೇಳ್ಬೋದು ಇಲ್ಲಿ ಸೂತ್ರ ಅಂತಂದ್ರ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಇಸ್ ಈಕ್ವಲ್ ಟು ಕರೆಂಟ್ ಅಸೆಟ್ ಮೈನಸ್ ಕರೆಂಟ್ ಲಯಬಿಲಿಟೀಸ್. ಅಂದ್ರೆ ಚಾಲ್ತಿ ಆಸ್ತಿಗಳು ಅಥವಾ ಚಾಲ್ತಿ ಹೊಣೆಗಾರಿಕೆಗಳು ಅಂತ ಹೇಳ್ತೇವೆ. ಇನ್ನೊಂದು, ದೈನಂದಿನ ಚಟುವಟಿಕೆಗಳಿಗೆ ಬೇಕಾಗುವ ಬಂಡವಾಳವನ್ನ ನೀವೇನಂತ ಕರಿತೀವಿ? ಅದನ್ನ ನಾವೇನಂತೀವಿ? ಕಾರ್ಯಶೀಲ ಬಂಡವಾಳ ಅಂತ ಕರಿತೀವಿ. ಇನ್ನೊಂದು, ಮಾನ್ಯತಾ ಕಂಪನಿಯು 5 ಲಕ್ಷ ರೂಪಾಯಿ ಹೊಸ ಕಟ್ಟಡವನ್ನ ನಿರ್ಮಿಸಲು ಬಯಸುತ್ತದೆ. ಹಣಕಾಸು ನಿರ್ವಹಣೆಯಲ್ಲಿ ಒಳಗೊಂಡಿರುವ ನಿರ್ಣಯದ ಪ್ರಕಾರ ಇದು ಕಟ್ಟಡ ಅಂತಂದ್ರೆ ನಾವಿಲ್ಲಿ ಹೂಡಿಕೆ ನಿರ್ಣಯ, ದೀರ್ಘಾವಧಿ ಒಳಗ ಹೂಡಿಕೆ ನಿರ್ಣಯ ಅಂತ ಕರಿತೀವಿ. ಇನ್ನು ಪರಾಗ ಕಂಪನಿಯು 40% ನಿಧಿಗಳನ್ನ ಸಾಲ ಪತ್ರಗಳ ಬಿಡುಗಡೆ ಮೂಲಕ. ಹಾಗಾದ್ರೆ ಇದು ಹಣಕಾಸಿನ ಯಾವ ನಿರ್ಧಾರವಾಗಿದೆ? ಅಂದ್ರ ಹಣ ಒದಗಿಸುವ ನಿರ್ಧಾರ ಅಂತ ನಾವು ಇದನ್ನ ಕರಿತೀವಿ. ಇನ್ನೊಂದು, ಸನ್ರೈಸ್ ಲಿಮಿಟೆಡ್ ಹಳೆಯ ಯಂತ್ರವನ್ನ ಹೆಚ್ಚಿನ ಉತ್ಪಾದನಾ ಸಾಮರ್ಥ್ಯ ಹೊಂದಿರುವ ಆಧುನಿಕ ಯಂತ್ರದಿಂದ ಬದಲಾಯಿಸಲು ತೀರ್ಮಾನಿಸಿದೆ. ಸನ್ರೈಸ್ ಯಾವ ತೀರ್ಮಾನವನ್ನು ತೆಗೆದುಕೊಳ್ತಿಲ್ಲ? ಇದು ಹೂಡಿಕೆ ನಿರ್ಣಯ. ಯಂತ್ರ, ಕಟ್ಟಡ, ಭೂಮಿ ಇಂಥವೆಲ್ಲ ಬಂದು ಅಂತಂದ್ರೆ ಹೂಡಿಕೆ ನಿರ್ಣಯ ಆಕೈತೆ. ಇನ್ನೊಂದು, ತೇಜಸ್ ಕಂಪನಿಯು ಮುಖ್ಯ ಹಣಕಾಸು ಅಧಿಕಾರಿ ಬಂಡವಾಳ ಸಂಗ್ರಹಿಸಲು ಸಾರ್ವಜನಿಕರಿಗೆ ಸಾಮಾನ್ಯ ಷೇರುಗಳನ್ನು ನೀಡಲು ನಿರ್ಧರಿಸುತ್ತಾರೆ. ಮುಖ್ಯ ಹಣಕಾಸು ಅಧಿಕಾರಿ ತೆಗೆದುಕೊಂಡ ನಿರ್ಧಾರ ಯಾವುದು? ಅಂದ್ರೆ ಹಣ ಒದಗಿಸುವ ನಿರ್ಣಯ ಅಂತ ಇದನ್ನ ಕರಿತೀವಿ. ಇನ್ನ 2 ಅಂಕದ ಪ್ರಶ್ನೆಗಳನ್ನ ನೋಡೋಣ. ಮೊದಲನೇದಾಗಿ, ಹಣಕಾಸಿನ ನಿರ್ವಹಣೆ ಅಥವಾ ಹಣಕಾಸು ನಿರ್ವಹಣೆ. ಹಣಕಾಸು ನಿರ್ವಹಣೆ ಅಂದ್ರೇನು? ಮೊದಲನೇದಾಗಿ, ಹಣಕಾಸು ನಿರ್ವಹಣೆ ಅಂದ್ರೇನು? ಹಣಕಾಸಿನ ಲಭ್ಯತೆಯು ವೆಚ್ಚದಿಂದ ಕೂಡಿರುತ್ತದೆ. ಹಾಗಾಗಿ ಹಣಕಾಸಿನ ಪ್ರಶಸ್ತವಾದ ಸಂಗ್ರಹಣೆ ಹಾಗೂ ಬಳಕೆಗಳಿಗೆ ಸಂಬಂಧಿಸಿದೆ ಅಂತ ನಾವು ಹೇಳ್ಬೋದು. ಇನ್ನು ಹೂಡಿಕೆಯ ನಿರ್ಣಯದ ಅರ್ಥ. ಹೂಡಿಕೆ ಅಂತಂದ್ರೆ ಏನಿಲ್ಲ, ನಿಧಿಗಳನ್ನು ವಿವಿಧ ದೀರ್ಘಾವಧಿ ಮತ್ತು ಅಲ್ಪಾವಧಿ ಆಸ್ತಿಗಳಲ್ಲಿ ಹೂಡಿಕೆ ಮಾಡುವಂತಹ ನಿರ್ಧಾರ ಅಂತ ನಾವು ಅದನ್ನ ಕರಿತೀವಿ. ಉದಾಹರಣೆಗೆ ಕಟ್ಟಡ, ಯಂತ್ರೋಪಕರಣ, ಭೂಮಿ ಇಂಥದ್ರೊಳಗೆ. ಇನ್ನು ಸ್ಥಿರ ಆಸ್ತಿಗೆ 2 ಉದಾಹರಣೆ. ಸ್ಥಿರ ಆಸ್ತಿ ಅಂತಂದ್ರೆ ಅವೇ ಯಂತ್ರ, ಕಟ್ಟಡ. ಇನ್ನೊಂದು, ಹಣಕಾಸು ಒದಗಿಸುವ ನಿರ್ಣಯದ ಅರ್ಥ ಮತ್ತು ಉದಾಹರಣೆಯನ್ನ ಕೊಡ್ರಿ ಅಂತ ಹೇಳ್ಯಾರ. ಏನು?
ವ್ಯವಹಾರಕ್ಕೆ ಅಗತ್ಯವಾದ ಹಣವನ್ನ ವಿವಿಧ ಮೂಲಗಳಿಂದ ಹೇಗೆ ಸಂಗ್ರಹಿಸುವುದು ಎಂಬುದನ್ನು ನಿರ್ಧರಿಸುವುದಾಗಿದೆ. ಅದು ಉದಾಹರಣೆಗೆ ಮಾಲೀಕರ ನಿಧಿ ಅಥವಾ ಎರವಲು ನಿಧಿ, ಎರಡು ಪ್ರಕಾರದ ನಾವು ಹಣವನ್ನ ಸಂಗ್ರಹಣೆ ಮಾಡ್ತೀವಿ. ಇನ್ನೊಂದು ಲಾಭಾಂಶ ನಿರ್ಣಯದ ಅರ್ಥ. ಕಂಪನಿ ಗಳಿಸಿದ ನಿವ್ವಳ ಲಾಭದ ಎಷ್ಟು ಭಾಗವನ್ನ ವ್ಯವಹಾರದಲ್ಲಿ ಇಟ್ಕೋಬೇಕು, ಎಷ್ಟು ಭಾಗವನ್ನ ಷೇರುದಾರರಿಗೆ ಲಾಭಾಂಶವಾಗಿ ವಿತರಿಸಬೇಕು ಅನ್ನೋದೇ ಲಾಭಾಂಶ ನಿರ್ಣಯ. ಇನ್ನೊಂದು ಯಾವುದಾದ್ರೂ ಎರಡು ಪ್ರಕಾರದ ಹಣಕಾಸಿನ ನಿರ್ಣಯಗಳನ್ನ ಹೇಳ್ರಿ ಅಂತ ಹೇಳ್ಯಾರ. ಇಲ್ಲಿ ಹೂಡಿಕೆ ನಿರ್ಣಯ, ಲಾಭಾಂಶ ನಿರ್ಣಯ ಅಥವಾ ಹಣಕಾಸು ಒದಗಿಸುವ ನಿರ್ಣಯ ಅಂತ ಇಲ್ಲಿ ಹೇಳ್ತೇವಿ. ಇನ್ನೊಂದು ಹಣಕಾಸು ನಿರ್ಣಯದ ಅರ್ಥ ಅಂದ್ರ ಹಣದ ಸಂಗ್ರಹಣೆ, ಹೂಡಿಕೆ ಮತ್ತು ನಿರ್ವಹಣೆಗೆ ಸಂಬಂಧಿಸಿದ ಪ್ರಮುಖ ನಿರ್ಧಾರಗಳನ್ನ ಇದು ಒಳಗೊಂಡೈತಿ ಅಂತ ಹೇಳ್ತೇವೆ. ಇದು ಸಂಸ್ಥೆಯ ಆರ್ಥಿಕ ಉದ್ದೇಶಗಳನ್ನ ಸಾಧಿಸಲು ಇದು ಸಹಾಯ ಮಾಡ್ತೈತಿ. ಇನ್ನೊಂದು ಬಂಡವಾಳ ರಚನೆ ಮೇಲೆ ಪ್ರಭಾವ ಬೀರುವ ಎರಡು ಅಂಶಗಳು. ಬಂಡವಾಳ ರಚನೆ ಅಂತಂತಂದ್ರ ಇಲ್ಲಿ ಮಾಲೀಕರ ನಿಧಿ, ಎರವಲು ನಿಧಿ ಕೂಡಿ ಆಗ್ತೈತಿ. ಅದನ್ನ ನಾವು ನಗದು ಹರಿವಿನ ಸಾಮರ್ಥ್ಯ, ಬಡ್ಡಿ ಭರಿಸುವಂತಹ ಅನುಪಾತಗಳು, ಸಂಸ್ಥೆಯ ಸ್ವರೂಪ, ಕಾರ್ಯಾಚರಣೆಯ ಪ್ರಮಾಣ, ಈ ರೀತಿ ನಾವು ಹೇಳ್ಬೋದು. ಇನ್ನೊಂದು ಹಣಕಾಸು ಯೋಜಿಸುವಿಕೆಯ ಅವಳಿ ಉದ್ದೇಶಗಳು. ಎರಡು ಉದ್ದೇಶಗಳು ಯಾವಪ್ಪ ಅಂತಂದ್ರ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗಿವ. ಸಮಯಕ್ಕೆ ಸರಿಯಾಗಿ ಸಾಕಷ್ಟು ನಿಧಿಗಳ ಲಭ್ಯತೆಯನ್ನ ಖಚಿತಪಡಿಸಿಕೊಳ್ಳುವುದು. ಎರಡನೇದು ನಿಧಿಗಳ ಅನಗತ್ಯ ಸಂಗ್ರಹಣೆಯನ್ನ ತಪ್ಪಿಸುವುದು ಅಂತ ಹೇಳ್ತೇವೆ. ಇನ್ನೊಂದು ಬಂಡವಾಳ ರಚನೆ ಎಂದರೇನು? ಬಂಡವಾಳ ರಚನೆ ಅಂತಂದ್ರ ಮಾಲೀಕರ ನಿಧಿ ಮತ್ತು ಎರವಲು ನಿಧಿಗಳ ನಡುವಿನ ಒಂದು ಮಿಶ್ರಣ ಅಂತ ಕರಿತೀವಿ. ಅಂದ್ರ ಡೆಟ್ ಅಂಡ್ ಇಕ್ವಿಟಿ. ಇನ್ನೊಂದು ಹಣಕಾಸಿನ ಸಾಮರ್ಥ್ಯ ಎಂದರೇನು? ಕಂಪನಿಯು ತನ್ನ ದೀರ್ಘಕಾಲೀನ ಸಾಲದಾತರಿಗೆ ಹಣಕಾಸಿನ ಹೊಣೆಗಾರಿಕೆಗಳನ್ನು ಪೂರೈಸಲು ಸಮರ್ಥವಾಗೈತೋ ಇಲ್ಲೋ ಅನ್ನುವಂಥದ್ದು. ಅಂದ್ರ ದೀರ್ಘಾವಧಿ ಬಾಧ್ಯತೆಗಳನ್ನು ಪೂರೈಸಲು ಸಾಕಷ್ಟು ಆಸ್ತಿಗಳನ್ನು ಹೊಂದಿರುವ ಸ್ಥಿತಿ. ಇನ್ನೊಂದು ರೀತಿ ಹೇಳ್ಬೇಕಪ್ಪ ಅಂದ್ರ ಒಟ್ಟಾರೆ ಬಂಡವಾಳದಲ್ಲಿ ಸಾಲದ ಪ್ರಮಾಣವನ್ನ ಹಣಕಾಸಿನ ಸಾಮರ್ಥ್ಯ ಅಂತ ನಾವು ಕರಿತೀವಿ. ಇನ್ನೊಂದು ಇಕ್ವಿಟಿ ಮೇಲಿನ ವ್ಯಾಪಾರ ಅಂತ ಕೇಳ್ಯಾರ. ಇದನ್ನ ಪದೇ ಪದೇ ಕೇಳ್ಯಾರ. ಕಂಪನಿಗಳು ಪ್ರತಿ ಷೇರಿನ ಆದಾಯ ಹೆಚ್ಚಿಸಲು ಹಲವು ಬಾರಿ ಅಗ್ಗದ ಸಾಲವನ್ನ ಬಳಸ್ತೈತಿ. ಇನ್ನೊಂದು ಅರ್ಥದೊಳಗೆ ಹೇಳ್ಬೇಕಪ್ಪ ಅಂತಂದ್ರ ಬಡ್ಡಿಯಂತಹ ಸ್ಥಿರ ಹಣಕಾಸಿನ ಶುಲ್ಕಗಳ ಮತ್ತು ವೆಚ್ಚಗಳ ಉಪಸ್ಥಿತಿಯಿಂದ ಸಾಮಾನ್ಯ ಷೇರುದಾರರು ಗಳಿಸುವ ಲಾಭವನ್ನ ಹೆಚ್ಚಿಸುವುದಾಗಿದೆ. ಇದಕ್ಕೆ ನಾವು ಇಕ್ವಿಟಿ ಮೇಲಿನ ವ್ಯಾಪಾರ ಅಂತ ಕರಿತೇವಿ. ಇನ್ನೊಂದು ವ್ಯವಹಾರಸ್ಥರು ಈ ಕೆಳಗಿನ ಉತ್ಪಾದನಾ ಸಂಸ್ಥೆಗಳನ್ನು ಪ್ರಾರಂಭಿಸಲು ಬಯಸಾರ. ಅವುಗಳಲ್ಲಿ ಯಾವುದಕ್ಕೆ ಭಾರಿ ಪ್ರಮಾಣದ ಕಾರ್ಯಶೀಲ ಬಂಡವಾಳ ಅವಶ್ಯಕತೆ ಇದೆ ಮತ್ತು ಯಾವುದಕ್ಕೆ ಕಡಿಮೆ ಪ್ರಮಾಣದ ಕಾರ್ಯಶೀಲ ಬಂಡವಾಳ ಅವಶ್ಯಕತೆ ಐತಿ. ಬ್ರೆಡ್ ಕಂಪನಿ ಅಂತಂದ್ರೆ ಇದು ಸಣ್ಣದಾಗಿ, ಇದಕ್ಕೆ ಕಡಿಮೆ ಪ್ರಮಾಣದ ಕಾರ್ಯಶೀಲ ಬಂಡವಾಳ ಬೇಕಾಕೈತಿ. ಮೋಟಾರ್ ಕಾರು ಅಂದ್ರೆ ದೊಡ್ಡ ಪ್ರಮಾಣದ ಕಂಪನಿ ಆಗ್ತೈತಿ, ಇದಕ್ಕೆ ಭಾರಿ ಪ್ರಮಾಣದ ಕಾರ್ಯಶೀಲ ಬಂಡವಾಳ ಬೇಕಾಕೈತಿ. ಇನ್ನೊಂದು ಸೇವಾ ಕೈಗಾರಿಕೆಯು ಕಾರ್ಯಶೀಲ ಬಂಡವಾಳದ ಅವಶ್ಯಕತೆಯನ್ನು ಉತ್ಪಾದನಾ ಕೈಗಾರಿಕೆಗಳಿಂದ ಹೇಗೆ ಭಿನ್ನವಾಗಿರುತ್ತದೆ ಮತ್ತು ಏಕೆ ಅಂತ ಕೇಳ್ಯಾರ ಅವರು. ಇಲ್ಲಿ ಸೇವಾ ಕೈಗಾರಿಕೆಗಳಿಗೆ ಉತ್ಪಾದನಾ ಕೈಗಾರಿಕೆಗಳಿಗಿಂತ ಕಡಿಮೆ ಕಾರ್ಯಶೀಲ ಬಂಡವಾಳ ಅಗತ್ಯ ಐತಿ. ಯಾಕಂತಂದ್ರ ಅವುಗಳು ಕಡಿಮೆ ಭೌತಿಕ ದಾಸ್ತಾನುಗಳನ್ನು ಹೊಂದಿರ್ತಾವು ಮತ್ತು ಉತ್ಪಾದನಾ ಪ್ರಕ್ರಿಯೆಗಳು ವಿಭಿನ್ನವಾಗಿರ್ತಾವು. ಹಿಂಗಾಗಿ ಅದಕ್ಕೆ ಕಡಿಮೆ ಬಂಡವಾಳ ಬೇಕಾಗೈತಿ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ.